ಈ ಧ್ಯಾನ ನಿಜವಾಗಿ ಒಳಗಿರುವ ಭಗವಂತನ ಜೊತೆಗೆ ಜೀವನಿಗೆ ಸಂಪರ್ಕ ಕಲ್ಪಿಸುವ ಸಾಧನ. ಜೀವ ತನ್ನೊಟ್ಟಿಗಿರುವ ದೇವನ ಜೊತೆಗೆ ಸಂಪರ್ಕ ಸಾಧಿಸಬೇಕು ಅಂತಾದರೆ ಅದಕ್ಕೊಂದು ಉಪಾಯ ಧ್ಯಾನ. ಉದರಕ್ಕೆ ಹೊಟ್ಟೆಗೆ ಆಹಾರ ಬೇಕು, ತಲೆಗೆ ತಿಳುವಳಿಕೆ ಬೇಕು, ಹಾಗೆ ಹೃದಯಕ್ಕೆ ಧ್ಯಾನ ಬೇಕು. ಹೊಟ್ಟೆಗೆ ಆಹಾರ ಇಲ್ಲದೇ ಇದ್ದರೆ ಕಷ್ಟ, ತಿಳುವಳಿಕೆ ಇಲ್ಲದ ತಲೆ ಅದು ವೇಸ್ಟು. ಧ್ಯಾನ ಮಾಡದ ಹೃದಯ ತದಶ್ಮಸಾರಂ ಹೃದಯಂಬತೇದಂ. ಭಾಗವತ ಕೇಳಿ ಭಗವಂತನ ಪಾದಾರವಿಂದದಲ್ಲಿ ಯಾರಿಗೆ ಮನಸ್ಸು ನಿಲ್ಲಿಲ್ಲ ಅವರ ಹೃದಯ ಕಲ್ಲು ಹೃದಯ ಅನ್ನತ್ತೆ ಭಾಗವತ. ಹೃದಯದ ಒಳಗೆ ದೇವರ ಧ್ಯಾನ ಬರಬೇಕು.